ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಜನಾ ಆನಂದ್. ಹಾಯ್, ನಾನು ನಿಮ್ಮ ಪ್ರೀತಿಯ ವಿರಾಟ್. ರಾಯಲ್ ಪ್ರಮೋಷನ್ಸ್ ಮಧ್ಯ ಏನು ಇಂಟರ್ವ್ಯೂ ಕೊಡೋರು ಇಂಟರ್ವ್ಯೂ ಮಾಡೋರ್ ತರ ಬಂದು ಕುತ್ಕೊಂಡಿದೀವಿ ಅಂತ ಅನ್ಕೊಂತಿರ್ಬೋದಲ್ವಾ? ಈ ರಾಯಲ್ ಸಿಟಿಲಿ ರಾಯಲ್ ಸಿನಿಮಾ ಜೊತೆ ರಾಯಲ್ ದರ್ಬಾರಲ್ಲಿ ಏನು ಪ್ರಮೋಟ್ ಮಾಡೋದು ಕೂತಿದ್ದಾರೆ ಅನ್ಕೊಂತಿರ್ಬೋದು. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಎಕ್ಸಾಕ್ಟ್ಲಿ 16 years ಬ್ಯಾಕ್ ಒಂದು ಸ್ಪೆಷಲ್ ಸಿನಿಮಾ ರಿಲೀಸ್ ಆಗಿತ್ತು ಆ್ಯಂಡ್ ನೀವೆಲ್ಲರೂ ಅದನ್ನ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ರಿ. ಇವತ್ತಿಗೂ ಕೂಡ ದಸರಾ ಟೈಮಲ್ಲಿ ಆ ಸಿನಿಮಾನ ನೆನ್ಸ್ಕೋತೀವಿ. ಆ್ಯಂಡ್ 16 years ಆದಮೇಲೆ ಮತ್ತೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದನ್ನ ಡೈರೆಕ್ಟ್ ಮಾಡಿರೋದು ನಮ್ಮ ರಾಯಲ್ ಚಿತ್ರದ ಡೈರೆಕ್ಟರ್ ದಿನಕರ್ ತೂಗ್ದೀಪ್ ಸರ್ ಅವರು. ಆ್ಯಂಡ್ ಪ್ರತಿ ದಸರಾ ಹಬ್ಬಕ್ಕೂ ಈ ಚಿತ್ರ ಪ್ರತಿ ಮನೆಯಲ್ಲೂ ಟೆಲಿಕಾಸ್ಟ್ ಆಗ್ತಾ ಇದೆ. ಆ್ಯಂಡ್ ಪ್ರತಿ ಆರ್ಕೆಸ್ಟ್ರಾದಲ್ಲೂ ಬರೀ ಈ ಸಿನಿಮಾದೇ ಸಾಂಗ್ಸ್. ನಾನಂತೂ ಚಿಕ್ಕ ವಯಸ್ಸಿಂದ ಅದು ಎಷ್ಟು ಸಲ ನೋಡಿದನೋ ಗೊತ್ತಿಲ್ಲ. ಅಂಥ ಸಿನಿಮಾ ಬಗ್ಗೆ ನಾವು ಇವತ್ತು ನಿಮ್ಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅದೇನಂತಂದರೆ ಇದೇ November 8 ಆ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ವಿರಾಟ್, ನಾನು ನವಗ್ರಹ ಬಂದ ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡಲ್ಲಿದೆ. ಸೊ ಅವಾಗಿನ ಮೇಕಿಂಗ್ ಅಥವಾ ಅವ್ರ ಮೆಮರೀಸ್ ಎಲ್ಲ ಮಾತ್ರ ಸಿಕ್ಕಾಪಟ್ಟೆ ಕುತೂಹಲ ಇದೆ. ದಿನಕರ್ ಸರ್ನ ತುಂಬಾ ಕ್ವೆಶನ್ಸ್ ಕೇಳಿದ್ರೆ ಲೆಟ್ಸ್ ವೆಲ್ಕಮ್ ಅರುಣ್ ನವಗ್ರಹ ಟೀಮ್. ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅವ್ರಿಗೆ. ಸರ್, ನವಗ್ರಹ ಸಿನಿಮಾ ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಫೇಸ್ ಆಫ್ ನಿಮ್ಮ ಕೆರಿಯರಲ್ಲಿ ಬಂದಿರುವಂಥ ಸಿನಿಮಾ. ಸೊ ನವಗ್ರಹ ಬಿಫೋರ್ ಅಂಡ್ ನವಗ್ರಹ ಆಫ್ಟರ್ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು? ಸೊ ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ನವಗ್ರಹ ಇನ್ ಯುವರ್ ಲೈಫ್? ಅದೇ ಮೊದಲನೇದಾಗಿ ನಾನು ಐ ಹ್ಯಾವ್ ಟು ಥ್ಯಾಂಕ್ ದಿನಕರ್ ಅವರು ಆ್ಯಂಡ್ ದರ್ಶನ್ ಸರ್ ಅವರು. ಯಾಕಂದರೆ ತೂಕುದೀಪ ಬ್ಯಾನರಿಂದ ನನಗೆ ಒಂದು ಆಫರ್ ಬರುತ್ತೆ. ಅಂದರೆ ನವಗ್ರಹ ಬಂದು ಇಟ್ ವಾಸ್ ಲೈಕ್ 2006-07 ಸ್ಟಾರ್ಟ್ ಆಗಿದ್ದು. ಬಟ್ ಒಂದ್ಸಲ ಮೀಟ್ ಮಾಡಿದಾಗ 2002 ನಾವು ಮೀಟ್ ಮಾಡಿದಾಗ ಈ ಪ್ಲ್ಯಾನ್ ಆವಾಗಲೇ ಇತ್ತು ಅವ್ರಿಗೆ. ಈ ಥರ ಮಾಡ್ತಿದ್ದೀವಿ, ಎಲ್ಲ ವಿಲ್ಲನ್ ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಏನೇ ಮಾಡಿ ಖಂಡಿತ ಮಾಡಬೇಕು ಅಂದರು. ಸರಿ ಬಂದಾಗ ಇಟ್ ವಾಸ್ ಲೈಕ್ ಇವತ್ತಿಗೂ ಜನ ತುಂಬ ನನ್ನ ಪ್ರೀವಿಯಸ್ ಸಿನಿಮಾ ಎಷ್ಟು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನವಗ್ರಹ ಅಲ್ಲಿಂದನೇ ನನಗೊಂದು ಮೈಲ್ ಸ್ಟೋನು, ಅಲ್ಲಿಂದನೇ ಒಂದು ರೆಕಗ್ನಿಷನ್, ನನಗೆ ಒಂದು ದೊಡ್ಡ ಸರ್ಕಲಲ್ಲಿ ರೆಕಗ್ನಿಷನ್ ಸಿಕ್ಕಿದ್ದು ಇದು ನವಗ್ರಹದಿಂದ. ಆ್ಯಂಡ್ ಟೋನಿ ಆ್ಯಂಡ್ ಈಗ ಎಷ್ಟು ಸಲ ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮೀನಮ್ಮ ಅವ್ರಿಗೆ ಆ್ಯಂಡ್ ದಿನಕರ್ ಅವ್ರಿಗೆ, ದರ್ಶನ್ ಸರ್ ಅವ್ರಿಗೆ. ಬಿಕಾಸ್ ನನ್ನ ಲೈಫಲ್ಲಿ ಫಸ್ಟು ಫುಲ್ಲು ಪೇಮೆಂಟ್ ಕೊಟ್ಟಿದ್ದು ಈ ಕಂಪನಿ. ಎಲ್ಲ ಎಷ್ಟೊಂದು ಸಿನಿಮಾ ಐ ಥಿಂಕ್ 5-6 ಸಿನಿಮಾ ಏನೋ ಮಾಡಿದ್ದೆ ಅನ್ಸುತ್ತೆ. ಕಂಪ್ಲೀಟ್ ಪೇಮೆಂಟ್ ಕೊಟ್ಟು ಅದಾದ್ಮೇಲೆ ಅಷ್ಟು ಚೆನ್ನಾಗಿ ನೋಡಿಕೊಂಡು ಇಟ್ ವಾಸ್ ಲೈಕ್ ಸಿನಿಮಾ ಮಾಡಿದ್ದು ಇದೇ ಇರಲಿಲ್ಲ ನಮಗೆ. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಎಲ್ಲ ಒಂದೇ ಏಜ್ ಗ್ರೂಪ್ ಬೇರೆ ಅಲ್ವಾ. ಆ ಟೈಮಲ್ಲೆಲ್ಲ ಆಟ ಆಡ್ಕೊಂಡು ನಾವು ಈ ಟೈಮಲ್ಲಿ ಅಷ್ಟೇ ವೆರಿ ನೈಸ್ ಫನ್. ಬಿಕಾಸ್ ನಮ್ಮ ತಂದೆಯವರು ಎಲ್ಲ ಕೆಲಸ ಮಾಡಿರೋವಂಥ ಒಂದು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅಷ್ಟೇ ಸ್ಟ್ರಗಲ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಬರ್ತಿದ್ವಿ. ಈ ಸಿನಿಮಾಯಿಂದ ನಮಗೆ ಸಿಕ್ಕಿದ್ದ ಒಂದು ರೆಕಗ್ನೇಷನ್ನು ಇವತ್ತಿನವರೆಗೂ ಅದು ಕ್ಯಾರಿ ಆಗ್ತಾನೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಇನ್ನು ಮುಂದೆನೂ ಮರೆಯೋಕ್ಕಾಗಲ್ಲ, ಈ ಸಿನಿಮಾ ಅಂತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಲ್ಲರೂ ಪಾತ್ರ, ನನಗಂತೂ ಟೋನಿ ಗಿವ್ ಮಿ ಹ್ಯೂಜ್ ರೆಕಗ್ನಿಷನ್. ಅಲ್ಲಿಂದ ನನ್ನ ಒಂದು ವಾಟ್ ಯು ಕಾಲ್ ಬಿಸ್ನೆಸ್ ಆಗಲಿ ಎಲ್ಲನೂ ಒಂದು ಹಂತಕ್ಕೆ ನೆಕ್ಸ್ಟ್ ಲೆವೆಲ್ ತಂದು ಕೊಡ್ತು ನನಗೆ. ಸೊ ಸೃಜನ್ ಸರ್, ನಿಮಗೆ 16 years ಆಯ್ತಲ್ವಾ ಇವಾಗ ನವಗ್ರಹ ರಿಲೀಸ್ ಆಗಿ? ಇವತ್ತು ಕೂಡ ನವಗ್ರಹ ಅಂದ್ರೆ ಈ ಮೆಮೊರಬಲ್ ಇನ್ಸಿಡೆಂಟ್ ಅನ್ನೋದಾದ್ರೆ ಏನ್ ನೆನ್ಸ್ಕೊತೀರಾ? ಫಸ್ಟ್ ಆಫ್ ಆಲ್ ಇವಾಗ ಆಕ್ಚುಲಿ ನಾವು ಆಚೆ ಕಡೆ ಮಾತಾಡ್ತಾ ಇದ್ವಿ ನವಗ್ರಹ 16 ವರ್ಷ ಆಗೋಯ್ತು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸುಜಾನ್ ನಿಂಗೆ ವಯಸ್ಸಾಯ್ತು, ಫ್ಲವರ್ ನಿಂಗೆ ವಯಸ್ಸಾಯ್ತು, ಎಲ್ಲರಿಗೂ ವಯಸ್ಸಾಯ್ತು, ತರುಣ್ ನಿಂಗೆ ಮದುವೆ ಆಯ್ತು ಅಂತ. 16 years, ಓ ಮೈ ಗಾಡ್, ವಾಟ್ ಅ ಜರ್ನಿ. ಅಫ್ಕೋರ್ಸ್ ನವಗ್ರಹ ಯಾಕೆ ನನ್ನ ಜೀವನದಲ್ಲಿ ಕೆರಿಯರ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದ್ರೆ, ಈ ಸಿನಿಮಾ ಮುಖಾಂತರ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೆ. ಅವಾಗ ಈ ಸಿನಿಮಾ ಮಾಡಿದ್ಮೇಲೆ ಐ ಟುಕ್ ಅ ಬೋಲ್ಡ್ ಡಿಸಿಷನ್ ಸೇಯಿಂಗ್ ದಟ್ ಇಲ್ಲ, ನಾವು ವಿಲ್ ಹ್ಯಾವ್ ಟು ಚೇಂಜ್ ಗೇರ್ಸ್ ಅಂತ. ಆಗಿನ ಕಾಲಕ್ಕೆ ದಟ್ ವಾಸ್ ಅ ವೆರಿ ವೆರಿ ರಿಸ್ಕಿ ಡಿಸಿಷನ್, ತುಂಬಾ ರಿಸ್ಕಿ ಡಿಸಿಷನ್. ಬಿಕಾಸ್ ಫೈನಾನ್ಷಿಯಲಿ ಇಟ್ ವಾಸ್ ಲೈಕ್ ಒಂಥರ ಡಲೈಮಲ್ಲಿ ಇರ್ತಾ ಇದ್ವಿ ಹೆಂಗೆ ಅಂತ. ಬಟ್ ಆಸ್ ಈ ಸೈಡ್ 2002 ಅಲ್ಲಿ ದರ್ಶನ ಪಿಕ್ಚರ್ ಮಾಡ್ಬೇಕಾದ್ರೆಲ್ಲ ಈ ಕಥೆ ಹೇಳಿದ್ ನೀನು. ಹೌದು. ಅವಾಗ he was working as an associate, ನಾನು ಅಸಿಸ್ಟೆಂಟ್ ಆಗಿ. ಅವಾಗ ಒಂದಿನ ಕೂತ್ಕೊಂಡು ಮಾತಾಡ್ಬೇಕಾದ್ರೆ he was telling ಇಲ್ಲ, ಇದೊಂದು ಐಡಿಯಾ ಇದೆ, ಇದನ್ನ ಮಾಡ್ಬೇಕು ಅಂತ. ಬಟ್ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದು ಪರ್ಸ್ಯೂ ಮಾಡಿ ಆ ಒಂದು ಸಿನಿಮಾ ಮಾಡಿದ್ನಲ್ಲ,
ಅದಕ್ಕೋಸ್ಕರ ಒಂದು ಕ್ಲಾಪ್ ಮಗ ನಿಮಗೆ. ಥ್ಯಾಂಕ್ ಯು. ಬಟ್ ಏನು ಅಂದ್ರೆ ಇಷ್ಟು ಜನ ಸ್ಟಾರ್, ನಮ್ಮ ತಂದೆಯವರೆಲ್ಲ ಸ್ಟಾರು, ನಾವೆಲ್ಲ ಟಾರು. ಆ ಟೈಮಲ್ಲಿ ಬಟ್ ಇವಾಗ ಇಲ್ಲಿ ಬಟ್ ಇಷ್ಟು ಜನನ್ನ ಸೇರಿಸಿದ್ದಿದೆಯಲ್ಲ, ದಟ್ ಈಸ್ ಅಮೇಝಿಂಗ್. ಅಂಡ್ ನಾವು ಇವತ್ತಿಗೂ ನೆನೆಸ್ಕೋತೀವಿ ಎಷ್ಟು ಮೆಮೊರೀಸು, ಎಷ್ಟು ತರಲೆ ಮಾಡ್ತಾ ಇದ್ದಿದ್ದು, ಯಪ್ಪ, ದಟ್ ಈಸ್ ಅನ್ಫರ್ಗೆಟಬಲ್ ಇದು. ಅಂಡ್ ಪ್ರತಿದಿನ ನಾವು ಬೆಳಗ್ಗೆ ಮಜಾ ಅಂದ್ರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದಿದೆ ಹನುಮಂತು ಬಿರಿಯಾನಿಯಿಂದ. ತರುಣ ಯಾವಾಗ್ಲೂ ಹೇಳೋನು ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಬಿಟ್ಟಾರೆ, ಹೋಗಿದ್ದಾಗ ಚೆನ್ನಾಗ್ತಿದ್ದು ಎಲ್ಲ ಹಿಂಗ್ ಕೂತಿರೋದು, ಹಾ ರೆಡಿ ರೆಡಿ ರೆಡಿ. ಬಟ್ ವಿ ಹ್ಯಾಡ್ ಲಾಟ್ ಆಫ್ ಫನ್. ಜರ್ನಿನೂ ಅದ್ಭುತವಾಗಿತ್ತು. ಸಕಲೇಶ್ಪುರದಲ್ಲಿ ನಾನು ಬಸ್ ಓಡಿಸಿದ್ದು, ಇಟ್ ವಾಸ್ ಆಲ್ ಸೋ. ಅಲ್ಲೆಲ್ಲ ಬೆಳಗ್ಗೆ ಏನಕ್ ನಿದ್ದೆ ಹಂಗ ಎಳಿತಿತ್ತು ಅಂದ್ರೆ 6 ಗಂಟೆಗೆ ಶಾರ್ಟ್ಗೆ ಬಂದಿಲ್ಲ ಅಂದ್ರೆ ಬೈಯೋರಲ್ಲ, ಯಪ್ಪ ನಿಂತ್ಕೊಂಡ್ಬಿಡೋರಲ್ಲ ಮೇಷ್ಟ್ರ ತರ. 6 ಗಂಟೆಗೆ ಎಲ್ಲಾರು ವಿದ್ ಮೇಕಪ್ ಇರ್ಬೇಕು. ನಿದ್ದೆ ಬರಲ್ಲ ಅಂದ್ರೆ ನಮಗ್ ಬರಬಾರ್ದ? ಇದ್ಯಾವ ನ್ಯಾಯ ಗುರು? ಬಂದ್ ಹಿಂಗ್ ಕುತ್ಕೊಂಡು ರೆಡಿ ರೆಡಿ ಅಂದಾಗ ಎಲ್ಲ ಬಸ್ಸಲ್ಲಿ ಈ 16 ವರ್ಷದಿಂದ ನೋಡು ಬೆಂಗಳೂರು ಹೆಂಗಿತ್ತು, ಚೇಂಜ್ ಆಗೋಯ್ತು. ಟ್ರಾಫಿಕ್ ಎಲ್ಲ ಅದು ಇದು ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಯ್ತು. ಅದು ವರ್ಷ ನೋಡಿದ್ರು ಹಂಗೆ ಗ್ಲಾಮರಸ್. ಅನ್ಚೇಂಜ್ಡ್. ಎಷ್ಟೇ ವರ್ಷ ಆದ್ರೂ ಇವ್ರಿಗಂತೂ ವರ್ಷಗಳ ಆಗ್ಲೇ ಇಲ್ಲ. ನೆಕ್ಸ್ಟ್ ಮೋಸ್ಟ್ಲಿ ನವಗ್ರಹ ರಿಲೀಸ್ ಮಾಡ್ತೀವಿ ಅನ್ಕೊಂಡು ಇನ್ನು 25 ವರ್ಷಕ್ಕೆ ಎಲ್ಲ ನಾವು ವೀಲ್ ಚೇರ್ ಕೂತಿದ್ದೆ ವರ್ಷ. ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ನವಗ್ರಹ ತುಂಬಾ ಚೆನ್ನಾಗಿತ್ತು ಹೇಳಿ. ಅಲ್ಲ ಯಾವ ಮಾಸ್ಕ್? ಆಕ್ಸಿಜನ್ ಮಾಸ್ಕ್ ಹೇಳ್ಕೊಂಡ್ ಮಾತಾಡೋದು ಹೆಂಗೆ? ಇಲ್ಲ ಎಲ್ಲಿಂದ ಎಲ್ಲಿಗೆ ಅಲ್ಲ, ಆಕ್ಚುಲಿ ಈ ವಿಚಾರ ನಾನೊಂದು ಹೇಳ್ಬೇಕು. ಇವ್ರು ಎಲ್ಲರೂ ಹೇಳ್ತಿದ್ರು ನಾವೆಲ್ಲ ಮಜಾ ಮಾಡ್ಕೊಂಡು ಮಾಡಿದ್ವಿ ಅಂತ. ಅಲ್ಲಿ ಆ ಟೀಮಲ್ಲಿ 9 ಪ್ಲಸ್ ನಾನು ಸೇರಿ 10 ಜನದಲ್ಲಿ ಮಜಾ ಮಾಡ್ತಿದ್ ಬರೀ ಇವ್ರುಗಳು. ನನಗೆ ಮಜಾ ಮಾಡಕ್ ಬಿಡ್ತಾ ಇರಲಿಲ್ಲ ಯಾರು. ನಾ ಎಷ್ಟೇ ಸೀರಿಯಸ್ ಆಗಿರಕ್ ಹೋದ್ರು ಏನೋ ಒಂದು ಯಾರೊಬ್ರು ಏನೋ ಒಂದು ಮಾತಾಡಿ ನನ್ಗೆ ಸಣ್ಣ ಚಿಕ್ಕ ಚಿಕ್ಕ ವಿಚಾರಕ್ಕೆ ಅವಾಗ ಸಖತ್ ಬೇಗ ಪ್ರವೋಕ್ ಆಗ್ಬಿಡ್ತಿದೆ. ಆ ಸಿಚುವೇಶನ್ ಕಾಯೋರು ಇರಲ್ಲ, ಜಾಸ್ತಿ ಇವನೇ. ಖುಷಿ ಆಗತ್ ಮಗ, ರೇಟ್ಸಕ್ಕೆ ಒಂದ್ ಮಜಾ ಕಟ್ಟ. ಅಲ್ಲ, ನಾವು 6 ಗಂಟೆಗೆ ಬರ್ಬೇಕು ಅಂದ್ರೆ ಬೇಗನೆ ಮಲಗಬೇಕು. ಆದ್ರೆ ನಾವು ಮಲಗ್ತಿರ್ಲಿಲ್ವೇ? ಪಾರ್ಟಿ ಇರೋದಲ್ವಾ, ಮಲಗ್ತಿರ್ಲಿಲ್ಲ. ಮಲ್ಗಕ್ ಬಿಟ್ರೆ ತಾನೆ ಅಲ್ಲಿ. ಮಲಗದೆ 1-2 ಗಂಟೆ ಆಗೋದು. ಬಟ್ ನಾವೆಲ್ಲ ಅವಾಗ ಬೆಳಗ್ಗೆನೆ ಎದ್ದು ಮೇಕಪ್ ಹಾಕೊಂಡು ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿ. ಆದ್ರೆ 16 ವರ್ಷ ಆದ್ರೂ ವರ್ಷ ನೋಡಿದ್ರು ಹಂಗೆ. ಮತ್ತೆ ಅದನ್ನ ಲೈನು ಎಷ್ಟು ವರ್ಷ ಆದ್ರೂ ಇವ್ರಿಗೆ ವರ್ಷ ಎಷ್ಟು ವರ್ಷ ಆದ್ರೂ ವರ್ಷ ಆಗಲ್ಲ. ನಂಗೆ ಆಕ್ಚುಲಿ ಫಸ್ಟ್ ಡೇ ಐ ವಾಸ್ ವೆರಿ ನರ್ವಸ್. ನೀವೆಲ್ಲರೂ ಇಂಡಸ್ಟ್ರಿ ಇಂದ ಇರೋರು, ಎಲ್ಲ ದೊಡ್ಡವರು ಅಂತ. ಬಟ್ ಅಲ್ಲಿ ಬಂದ್ಮೇಲೆ 16 ವರ್ಷದಿಂದ ಚಿಕ್ಕವರೇ ನಾವು. ಅಲ್ಲಿ ಬಂದ್ಮೇಲೆ ಐ ರಿಯಲೈಸ್ ದ ಟ್ರೂ ಬಾಂಡಿಂಗ್ ಆಫ್ ದಿಸ್ ಟೀಮ್. ಅದನ್ನ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಟೈಮ್ ನನ್ನ ಪ್ರಕಾರ. ನನ್ನ ಲೈಫಲ್ಲಿ ನಾನು ಒಂದು ಸಿನಿಮಾನಲ್ಲಿ ಇಷ್ಟೊಂದು ಖುಷಿಯಾಗಿ ಕೆಲಸ ಮಾಡಿ ಎಂಜಾಯ್ ಮಾಡಿದ್ದು. ಆ್ಯಂಡ್ ಟು ಹ್ಯಾವ್ ನೋನ್ ಆಲ್ ಆಫ್ ಯು, ಇಟ್ಸ್ ಅಲ್ಲ, ನವಗ್ರಹಲ್ಲಿ ಎಷ್ಟು ಎಂಜಾಯ್ ಮಾಡ್ಬಿಟ್ರು ಅಂದ್ರೆ ನವಗ್ರಹ ಸಾಕು ಸಿನಿಮಾ ಇನ್ ಮಾಡಲ್ಲ ಅಂತ ಡಿಸೈಡ್ ಆಗ್ಬಿಟ್ಟು ನವಗ್ರಹ ಆದ್ಮೇಲೆ ವಾಪಸ್ ನವಗ್ರಹಗೆ ಬಂದಿದ್ದೀನಿ. ಮದುವೆ ಆಗಿದೆ, ನೀನು ಹಂಗೆಲ್ಲ ಮಾತಾಡಬಾರ್ದು. ಮದುವೆ ಹಾಕಿಂತ ಮುಂಚೆ ಅವ್ರು ಆನ್ ಸ್ಕ್ರೀನ್ ಪೇರು ಅದೆಲ್ಲ ಮರ್ತ್ಬಿಡ್ಬೇಕು. ಈ ಘಟನೆ ಅಂತ ಮರ್ತ್ಬಿಡು. ಸರ್ ದಿನಕರ್ ಸರ್, ನಿಮ್ಗೆ ಈ ಮೂವಿಗೆ ಕ್ಲಾಪ್ ಮಾಡಿದ್ದು ಅಂಬರೀಷ್ ಅಪ್ಪಾಜಿ. ಸೊ ಅವ್ರು ಎಂಟ್ರಿ ಆಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ವಿಲನ್ ಆಗಿ. ಸೊ ಈ ಸಿನಿಮಾಗೂ ಅದಕ್ಕೂ ಒಂದು ಸ್ಟ್ರಾಂಗ್ ಲಿಂಕ್ ಇದೆ, ಅದೇನು ಅಂತ ಎಲ್ರಿಗೂ ತಿಳಿಸ್ಕೊಡ್ಬೋದಾ? ಅದೇ, ಅವರು ವಿಲನ್ ಆಗಿ ಎಂಟ್ರಿ ಆಗಿ ಕ್ಲಾಪ್ ಮಾಡಿದ್ರು. ಕ್ಲಾಪ್ ಮಾಡಿದ ಎಲ್ಲರೂ ವಿಲನ್ ಮಕ್ಳುಗಳು. ಅದು ಇನ್ನೂ ಒಂದ್ ಚೆನ್ನಾಗಿತ್ತು ಅಂದ್ರೆ, ಎಲ್ಲಿ ಕ್ಲಾಪ್ ಮಾಡಕ್ ಬಂದ್ರಲ್ಲ ಎಲ್ಲ ನೋಡ್ಬಿಟ್ಟು ಎಲ್ರು ನನ್ ಮಕ್ಳುಗಳೇ. ಹೌದು, ಅದೇ ಅಂದ್ರೆ ವಿಲನ್ ಮಕ್ಳುಗಳನ್ನ ಹಾಕೊಂಡು ಹೌದೌದು, ಸಿನಿಮಾಗೆ ವಿಲನ್ ಮಕ್ಳನ್ನ ಹಾಕೊಂಡೇ ಮಾಡ್ಬೇಕಂತ. ಕ್ಲಾಪು ಅದು ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಅಂಬರೀಷ್ ಅಪ್ಪಾಜಿ ಕೈಲೇ ಮಾಡಿಸ್ಬೇಕು ಅಂತಿದ್ದು. ಸೊ ಅದರಿಂದ ಅವ್ರ ಕೈಲೇ ಮಾಡಿಸಿದ್ದು. ಆಮೇಲೆ ಮುಹೂರ್ತಕ್ಕೆ ನಾವೆಲ್ಲ ಡ್ರೆಸ್ ಕೋಡ್ ಅಲ್ಲಿ ಹೋಗಿದ್ವಿ. ಇವಾಗ ನೋಡಿ ಎಲ್ಲರೂ ಬ್ಲಾಕ್ ಅಂಡ್ ಬ್ಲೂ ಅಲ್ಲಿ ಬಂದಿರೋದು. ಇದೇನಕ್ಕೆ ಅಂದ್ರೆ ಸೆಕೆಂಡ್ ಹಾಫ್ ಈ ಕಾಂಬಿನೇಷನ್ ಇದ್ದು ಬ್ಲಾಕ್ ಅಂಡ್ ಬ್ಲೂ. ಬಟ್ ನಾವು ಮುಹೂರ್ತದ ನೆನಪಿದೆ ನನಗೆ, ವೈಟ್ ಶರ್ಟ್ ಅಂಡ್ ಎವ್ರಿಬಡಿ ಯೂನಿಫಾರ್ಮ್. ಸೊ ವರ್ಷ ನಿಮಗೆ ಕೇಳೋದಾದ್ರೆ, ಸೊ ಫಸ್ಟ್ ಸಿನಿಮಾ ನೆನಪಿರಲಿ ಮಾಡಿದ್ರಿ ಅಂಡ್ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಅಲ್ಲ. ಸೊ ದಟ್ ವಾಸ್ ಅ ಲವ್ ಸ್ಟೋರಿ. ಸೊ ಸೆಕೆಂಡ್ ಸಿನಿಮಾ ಇವಾಗ ಥ್ರಿಲ್ಲರ್ ಅಂತ ಅಂದ್ರೆ ಇಟ್ ಇಸ್ ಆಬ್ವಿಯಸ್ಲಿ ಮೆನ್ ಸೆಂಟ್ರಿಕ್ ಅಂತ. ಏನ್ ಥಾಟ್ ಪ್ರಾಸೆಸ್ ಇತ್ತು ಮ್ಯಾಮ್ ನಿಮ್? ಥಾಟ್ ಪ್ರಾಸೆಸ್ಸೇ ಇಲ್ಲ. ತೂಗುದೀಪ ಪ್ರೊಡಕ್ಷನ್ಸ್, ದಿನಕರ್ ಸರ್, ದರ್ಶನ್ ಸರ್ ಇದ್ದಾರೆ. ನಾವೊಂದು ಸಿನಿಮಾ ಮಾಡ್ತಿದ್ದೀವಿ. ನಂಗೆ ಕಾಲ್ ಬಂದಾಗ ಸಂಜೆ 4:15.
ಫೋನ್ ಮಾಡಿದ್ರು, ನಾನು ದಿನಕರ್ ಮಾತಾಡ್ತಿದ್ದೀನಿ ಅಂದರು. ನಾನು ಕೂತಿದ್ದವಳು ಎದ್ದೆ, ಸರ್ ಹೇಳಿ ಸರ್ ಅಂತ, ಒಂದು ಸಿನಿಮಾ ಮಾಡ್ತಿದ್ದೀವಿ ಬರ್ತೀರಾ? ಇಫ್ ಐ ಆಮ್ ನಾಟ್ ರಾಂಗ್ ತರುಣ್ ಅವ್ರು ಹೇಳಿದ್ರು, ರೆಫರ್ ಮಾಡಿದ್ರು. ಸೊ ತರುಣ್ ಅವ್ರು ಹೇಳಿದ್ರು ಮಾಡ್ತೀರಾ ಅಂತ. ಶೋರ್ ಸರ್ ಮಾಡ್ತೀನಿ, ಆಡಿಷನ್ಸ್ ಇದೆಯಾ? ಅದೆಲ್ಲ ಏನಿಲ್ಲ, ಬಾರಮ್ಮ ಶುರು ಮಾಡಬೇಕು ಅಂತ. ನಂಗೆ ನಂಬರ್ ಶೂಟಿಂಗ್ ಬಾರಮ್ಮ. ಕರೆಕ್ಟ್, ಇನ್ 2 ದಿನಕ್ಕೆ ಮೈಸೂರಲ್ಲಿ ಸಿಗ್ತೀವಿ ಅಂತ. ಸೊ ದಟ್ ಎಕ್ಸೈಟ್ಮೆಂಟ್ ವಾಸ್ ಸೋ ಮಚ್. ನನ್ನ ಕಥೆ ಏನು, ಯಾರ್ಯಾರು ಏನೂ ಇಲ್ಲ. ನಂಗೆ ತೂಗುದೀಪ ಪ್ರೊಡಕ್ಷನ್ಸ್ ಇಂದ ಒಂದು ಆಫರ್ ಬಂದಿದೆ, ದರ್ಶನ್ ಸರ್ ಸಿನಿಮಾಲ್ ನಾನು ಇರ್ತೀನಿ ಅಷ್ಟಿಟ್ಕೊಂಡು ಫುಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು 2 ದಿನ ಶಾಪಿಂಗಿಗೆ ಟೈಮ್ ಕೊಟ್ಟಿದ್ರು. ಬರೋದೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಆಫ್ಟರ್ ಕಮಿಂಗ್ ಟು ದ ಸೆಟ್ ನಾನು ಇನ್ ಡೀಟೇಲ್ ಕತೆ ಕೇಳಿದ್ದು, ಬಿಕಾಸ್ ಅವ್ರು ಒಂದು ಜಿಸ್ಟ್ ಹೇಳಿದ್ರು ಅಷ್ಟೇ ನನಗೆ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಇಂಥ ಒಂದು ಆಪರ್ಚುನಿಟಿ ಸಿಕ್ತು ನನಗೆ ಅಂತ. ಐ ಥಿಂಕ್ ಐ ಕ್ಯಾನ್ ರಿಲೇಟ್ ಟು ಯು. ನನಗೂ ರಾಯಲ್ ಸಿಕ್ಕಾಗ ದಟ್ ವಾಸ್ ಓನ್ಲಿ ಥಿಂಗ್. ದಿನಕರ್ ಸರ್ ಡೈರೆಕ್ಷನ್ ಅಂತ ಎಸ್ ಐ ಆಮ್ ದೇರ್ ಆಲ್ರೆಡಿ. ಅಂಡ್ ತರುಣ್ ಸರ್, ನೀವು ಮತ್ತೆ ದಿನಕರ್ ಸರ್ ಜೊತೆಯಲ್ಲಿ ಮುಂಚೆ ಅವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡಿದ್ರಿ. ಸೊ ಯು ನೋ ಹಿಮ್ ಫ್ರಮ್ ಬಿಫೋರ್. ಬಟ್ ಜೊತೆಲಿ ಒಂದೇನೋ ಎಕ್ಸ್ಪೀರಿಯನ್ಸ್ ಇಂದ ನೀವು ನವಗ್ರಹ ಮಾಡ್ಬೇಕಾದ್ರೆ ದಿನಕರ್ ಸರ್ಗೆ ಒಂದು ಕಂಡೀಷನ್ ಹಾಕಿದಂತೆ, ಮಗ ನೀನ್ ಈ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ನಾನು ನವಗ್ರಹ ಮಾಡ್ತಿರೋದು, ಇಲ್ಲ ಮಾಡಲ್ಲ ಅಂತ. ಸೊ ಅದೇನ್ ಸರ್ ಅದು? ಅದೇ ಅದು ಒಂದು ಸೆಟ್ ಅಲ್ಲಿ ಅದೇ ಹೇಳ್ದ ನಂಗೆ ಟೆಂಪರ್ ಅಂತ ಅಂತಿದ್ನಲ್ಲ ದಿನಕರ್, ನಿಮಗೂ ಗೊತ್ತಿರುತ್ತೆ ದಿನಕರ್ ಟೆಂಪರ್ ಹೆಂಗೆ ಏನು ಅಂತ. ಸೊ ಅವಾಗ ಇನ್ನೊಂಚೂರು ಅದು ಇತ್ತು. ಸೊ ಆ ಟೆಂಪರ್ ಯಾರ ಮೇಲೆ ಟ್ರಿಗರ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಯಾರೋ ಒಂದು ಬಲಿಕಾ ಬಕ್ರ ಸಿಗ್ಬೇಕು. ನವಗ್ರಹದಲ್ಲಿ ನಾನು ಫಸ್ಟ್ ಕಂಡೀಷನ್ ಅದೇ ಹಾಕಿದ್ದೆ, ಯಾಕಂದ್ರೆ ಜೊತೆಲಿ ಮಾಡಿದ್ನಲ್ಲ. ಜೊತೆಯಲ್ಲಿ ರಮ್ಯಾ ಅವರು ಅವಾಗ ಟಾಪ್ ಹೀರೋಯಿನ್, ಅಂಡ್ ಪ್ರೇಮ್ ಅವ್ರು ಹೀರೋ. ಪಕ್ಕದಲ್ಲಿ ಶರಣ್ ಅವನು ಆಲ್ರೆಡಿ ಒಂದು 50-60 ಸಿನಿಮಾ ಮಾಡಿದ್ದ. ಅವನು ಹೀಸ್ ಪಾಪ್ಯುಲರ್. ಇವ್ನು ಯಾರಿಗಾರು ಬೈಬೇಕು ಅಂತಂದ್ರೆ ಯಾರು ಇಲ್ವಲ್ಲ, ಎಲ್ಲ ಹಿಂಗ್ ತಿರುಗಿದ್ರೆ ನಾನು ಒಬ್ಬನೇ ಸಿಗ್ತಿದ್ದೆ ಅವನಿಗೆ. ಯಾರು ಇವ್ರು ತಪ್ಪು ಮಾಡ್ಲಿ, ಅವ್ರು ತಪ್ಪು ಮಾಡ್ಲಿ, ಕ್ಯಾಮ್ರಾಮನ್ ತಪ್ಪು ಮಾಡ್ಲಿ, ಒಳಗಡೆ ಲೈಟ್ ಆಫೀಸರ್ ತಪ್ಪು ಮಾಡ್ಲಿ, ಬೈಯದ್ ನನಗೇನ ತರೋಣ ನಿಂಗೆ ಗೊತ್ತಾಗಲ್ವಾ ಅಂತ ಶುರು ಮಾಡೋನು. ನಾನು ಹೌದಾ ಅಂತ ಆಚೆ ಮುಂದೆ ಹೋಗ್ಲಿ ಬಿಡು ಮಗ, ಅದಿಲ್ಲ ಗೊತ್ತಲ್ಲ ನಿನಗೆ ಅಂತ ಅಂದ್ಬಿಟ್ಟು ಹೇಳೋನು. ಫುಲ್ ಪಿಕ್ಚರ್ ಹಂಗೆ ಇತ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಹೇಳ್ಬಿಟ್ಟೆ, ಅಪ್ಪ ನೀನ್ ನಂಗೆ ನನ್ನನ್ನ ಟಾರ್ಗೆಟ್ ಮಾಡ್ಬೇಡ, ನೀನು ಬೇರೆ ಯಾರನ್ನ ಹುಡುಕೋ ನೀನು ಅಂತಂದೆ. ಇಷ್ಟು ಪ್ರೀತಿಯಿಂದ ಹೇಳಿಲ್ಲ, ನೀನ್ ನನಗೆ ಟಾರ್ಗೆಟ್ ಮಾಡೋ ಕಂಡೀಷನ್ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಧರ್ಮಕೀರ್ತಿರಾಜ್ ಅವರು ಹೊಸ ಅವ್ರು ಬಂದ್ರು, ನಾವು ಕೊಟ್ಬಿಟ್ಟು ಅವ್ರಿಗೆ. ಸೊ ನಾಗಿ ಸರ್ ಸೈಲೆಂಟ್ ಆಗಿದ್ದೀರಾ, ನೀವ್ ಹೇಳಿ. ನೀವು ಅವಾಗ ಏನು ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ರಿ, ಅಂಡ್ ಈ ಆಕ್ಟಿಂಗ್ ಗೆ ಅಂತ ಜಂಪ್ ಟಾಪ್ ಮೋಸ್ಟ್ ಎಡಿಟರ್ ಅಲ್ಲ, ಟಾಪ್ ಮೋಸ್ಟ್ ಎಡಿಟರ್ ಆಗಿ ಅವಾಗ ಸಡನ್ ಆಗಿ ಆಕ್ಟಿಂಗ್ ಗೆ ಅಂತ ಜಂಪ್ ಆಗಿದೆ ಹೇಗೆ, ಅಥವಾ ಅವ್ರು ಒಪ್ಸಿದ ಹೇಗೆ? ಜಂಪ್ ಅಲ್ಲ, ಎಳ್ಕೊಂಡಿದ್ದು. ಆಕ್ಚುಲಿ ಈ ಸಿನಿಮಾಗೂ ಹೇಳಿದ್ದ ಒಂದು ಆಪ್ಷನ್, ಮಗ ನೀನು ಎಡಿಟಿಂಗಾ ಅಥವಾ ಆಕ್ಟಿಂಗ್ ಅಂತ. ನೋಡಿ 2 ಕೊಡು ಅಂದ. ಇಲ್ಲ 2 ಅಲ್ಲ, 2ರಲ್ಲಿ 1 ಅಂತ. ನಾನು ಆರಾಮಾಗಿ AC ರೂಮಲ್ಲಿ ಎಡಿಟ್ ಮಾಡ್ಕೊಂಡು ನೆಮ್ಮದಿಯಾಗಿ ಕೂತಿದ್ದೆ. ಬಟ್ ಒಂದು ಆಪ್ಷನ್ ಬಂತಲ್ಲ, ಸರಿ ಹೆಂಗಿದ್ರು ಎಡಿಟಿಂಗ್ ಮಾಡಿದ್ದೀನಿ ಒಂದಷ್ಟು, ಈ ಥರ ಎಲ್ಲರೂ ಮಾಡ್ತಿದ್ದಾರೆ ವಿಲನ್ಗಳ ಮಕ್ಕಳು ಅಂದ ತಕ್ಷಣ ಈ ಸರಿ ಆಪರ್ಚುನಿಟಿ ಬಿಟ್ಟರೆ ವೇಸ್ಟ್ ಆಗೋಗುತ್ತೆ, ನಾನು ಕೆಟ್ಟೆ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಆಯ್ತು ಮಗ ಡನ್ ಮಾಡೋಣ ಅಂತಂದೆ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು. ಅಂದರೆ ನಾನು ಎಡಿಟರ್ ಆಗಿ ಡೈರೆಕ್ಟರ್ ಆಗಿಯೂ ಕೂಡ ಮಾಡ್ತಿದ್ದಾಗ ಇಂಡಸ್ಟ್ರಿಯಲ್ಲಿ ಕೆಲವು ಇಂಡಸ್ಟ್ರಿಯವ್ರಿಗೆ ಗೊತ್ತಿತ್ತು ಅಷ್ಟೇ, ಬಟ್ ಹೊರಗಡೆ ಪಬ್ಲಿಕ್ಕು ಗೊತ್ತಿರಲಿಲ್ಲ. ನವಗ್ರಹ ಬಂದಾದ್ಮೇಲೆ ಈಗಲೂ ನವಗ್ರಹ ನಾಗಿ ಅಂತಾರೆ. ಎಲ್ಲಿ ಸರ್ ನಿಮ್ಮ ಪಾರ್ಟ್ನರ್ ಶೆಟ್ಟಿ ಅಂತ, ಏನ್ ಜೊತೆಲಿ ಇಟ್ಕೊಂಬರಕ್ಕಾಗತ್ತಾ ಯಾವಾಗ್ಲೂ ಅಂತ ಹೇಳೋದು. ಇಲ್ಲ ಅಕಸ್ಮಾತ್ ನಾಗಿ ಅಂದ್ರೆ ಇಲ್ಲ ನಾನು ಎಡಿಟ್ ಮಾಡ್ತೀನಿ ಆಕ್ಟ್ ಮಾಡಲ್ಲ ಅಂದ್ರೆ ನನಗೆ ಆಪ್ಷನ್ ಇರ್ತಾರಲ್ಲ, ಇಲ್ಲ ಮಗ ಆಕ್ಟರೇ ಆಗೋ ಎಡಿಟಿಂಗ್ ಬೇರೆ ಅಂತ. ಇನ್ನೊಂದು ನವಗ್ರಹ ಬಗ್ಗೆ ವಿ ಶುಡ್ ಅಪ್ರಿಶಿಯೇಟ್ ದರ್ಶನ್ ಒಂದಕ್ಕೆ, ಯಾಕೆಂದ್ರೆ ಬೀಯಿಂಗ್ ಅ ಟಾಪ್ ಸ್ಟಾರ್ ಇಷ್ಟು ಜನಕ್ಕೆ ಸ್ಕ್ರೀನ್ ಸ್ಪೇಸ್ ಕೊಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ದಿನಕರ್ ಒಬ್ಬ ಡೈರೆಕ್ಟರ್ ಆಗಿ ಅದನ್ನ ಒಂದೊಂದು ಕ್ಯಾರೆಕ್ಟರ್ ಆಗಿ ನೋಡ್ಬೋದು, ಆದ್ರೆ ದರ್ಶನ್ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ಆಗಿ ಅವನ ಜೊತೆಗೆ ಇಷ್ಟು ಜನನ ಹಾಕೊಂಡು ಆ ಒಂದು ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡೋದಿದೆಯಲ್ಲ, ಅದು ಇಟ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಹ್ಯಾವ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ. ಇಲ್ಲಾಂದ್ರೆ ಏನಾಗುತ್ತೆ, ನನ್ನ ಸಿನಿಮಾಲಿ ನಾನೇನ್ ಮಾಡ್ತೀನಿ ಅನ್ನೋದು ಅದೊಂದು ಸ್ವಾರ್ಥ ನಮ್ಗಿಲ್ಲ ಅಂದ್ರೆ ನಾವು ಆರ್ಟಿಸ್ಟ್ ಆಗಿ ಬೆಳೆಯೋದಕ್ಕಾಗಲ್ಲ. ಇಂಡಿವಿಜುವಲಿ ವಿ ಶುಡ್ ಒಬ್ಬ ಹೀರೋಯಿನ್ ಆಗಿ ಯು ಶುಡ್ ಲುಕ್ ಗ್ಲಾಮರಸ್, ಯು ಶುಡ್ ಲುಕ್ ಬ್ಯೂಟಿಫುಲ್, ಮಾತಾಡಬೇಕು, ಬಬ್ಲಿ ಆಗಿರ್ಬೇಕು, ಇನ್ನೊಂದು ಸ್ವಾರ್ಥ ಇಲ್ಲ ಅಂದ್ರೆ ಅದಾಗಲ್ಲ. ಬಟ್ ದರ್ಶನ್ ಮೇಡ್ ಇಟ್ ಅ ಪಾಯಿಂಟ್ ದಟ್ ಇಲ್ಲ ಈ ಸೀನಲ್ಲಿ ಇವ್ರಿಗೆ ಇಂಪಾರ್ಟೆನ್ಸ್ ಇದೆ ಅಂದ್ರೆ ಅದನ್ನ ಅವ್ರು ಮಾಡ್ಲೇಬೇಕು. ಆಮೇಲೆ ಎಲ್ಲರಿಗೂ ಒಂದೊಂದು ಡೈಲಾಗ್ ಇದೆ, ಒಂದೊಂದು ಪಂಚ್ ಲೈನ್ಗಳಿದೆ. ಅದನ್ನ ತರುಣ ಕೊಟ್ಟಿದ್ ನನಗೆ. ನಾವು ನನ್ನ ಮನ್ಸಲ್ಲಿ ನಿಯತ್ತಿಲ್ಲ ಅಂದ್ರೆ ನಾವು ಕಾಣ ಕನ್ಸಲ್ ಕೂಡ ಹಾವಾಗಿ ಬಂದ್ ಕಚ್ಚಿದೆ, ಅದನ್ನ ಆಕ್ಚುಲಿ ಇವ್ನು ಕೊಟ್ಟಿದ್ನ, ಅದು ಇದು ಮಾಡಿದ್ದು. ಆಮೇಲೆ ಫೈಟ್ಸ್ ಅಲ್ಲಿ ಅಫ್ಕೋರ್ಸ್ ಪ್ರಭಾಕರ್ ಅವರ ಮಗನಾಗಿ ಅವನು ಟೈಗರ್ ಅಂತೂ ಅದ್ಭುತವಾದಂತ ಒಬ್ಬ ಫೈಟ್ರು. ಸೊ ದರ್ಶನ್ ಆಮೇಲೆ ವಿನೋದ್ ಕಾಂಬಿನೇಷನ್ ಫೈಟ್ ನೋಡಕ್ಕೆ ಮಜಾ. ಬಟ್ ಇವನ್ ವಿ ಹ್ಯಾಡ್ ದನ್ ಆಪರ್ಚುನಿಟಿ ಟು ಫೈಟ್ ಅಲಾಂಗ್ ವಿತ್ ಆಲ್ ಆಫ್ ದೆಮ್.
ಸೊ ಅದೆಲ್ಲ ಸಖತ್ ಇದು ಮಾಡ್ಬೇಕು. ಇಲ್ಲ ನಿಜ ಕರೆಕ್ಟ್, ವಾಟ್ ಈಸ್ ಸೆಡ್ ವಾಸ್ ಕರೆಕ್ಟ್. ಬಿಕಾಸ್ ಅವ್ರು ಒದಿಸ್ಕೊಂಡ್ರು ಗೊತ್ತಾ, ನೀವು ಎದೆ ಮೇಲೆ ಕಾಲಿಟ್ಬಿಟ್ಟು ಹಿಂಗೆ ಒದಿಬೇಕು. ನಾನ್ ಬಾಸ್ ಸುಮ್ನೆ ರೀ, ನಾನ್ ಮಾಡಲ್ಲ ಸುಮ್ನೆ ರೀ ಅಂದ್ರು. ಟೈಗರ್ ಸುಮ್ನೆ ರೀ ನೀವು, ಬನ್ನಿ ಒಂದ್ ನಿಮಿಷ ಅನ್ಕೊಂಡು ಟೈಗರ್ ಟಚ್ ಆಗ್ತಿಲ್ಲ ಅಂತ ರವಿವರ್ಮ ಮಾಸ್ಟರು. ಸರ್ ಒನ್ ಮೋರು ಹಿಂಗ್ ನೋಡಿದ್ರು, ಒಂದ್ ನಿಮಿಷ ಕಾಲ್ ಕೊಡಿ ನನಗೆ ಅಂದ್ರು. ಫ್ರೀ ಬಿಟ್ಬಿಡಿ ಕಾಲು ಅಂದ್ರು. ನಾನು ಬಾಸ್ ಬೇಡ ಸುಮ್ನೆ ರೆಡಿನಾಪ್ಪ ರೆಡಿ, ನೀವು ಸುಮ್ನೆ ಫ್ರೀ ಬಿಡಿ ಅನ್ಕೊಂಡು ಅವರೇ ಹಿಡ್ಕೊಂಡು ಹಿಂಗ್ ಹೊಡ್ಕೊಂಡ್ಬಿಟ್ಟಿದ್ರು ಕಾಲ್ನ. ನಾನು ಫುಲ್ ಫ್ರೀ ಬಿಟ್ಟಿದ್ದೆ, ಅಂದ್ರೆ ಒದಿಯೋ ತರ ಟಚ್ ಆಗ್ತಿಲ್ಲ ಅಂತ. ನಾನು ಓದಿತಿಲ್ಲ, ಅವ್ರು ಕೇಳ್ತಿಲ್ಲ. ಯಾರೇ ಆಗಿರ್ಲಿ ಆ ಪೊಸಿಷನ್ ಅಲ್ಲಿ ಇರೋರು ಯಾರೂ ಒಪ್ಕೊಂತಿರ್ಲಿಲ್ಲ. ಸ್ಕ್ರೀನ್ ಸ್ಪೇಸ್ ಅವ್ರು ಹೇಳ್ದಂಗೆನೆ ಎಲ್ರಿಗೂ ನಿಂತ್ಕೊಂಡಾಗ, ಅಪ್ಪ ಎಲ್ಲಿ ನಿಂತ್ಕೊಂತೀರಪ್ಪ ಎಲ್ಲ ಓಕೆ ನೀವು ಓಕೆ ನಾನು ಇಲ್ಲಿ ಬರ್ಲಾ. ದರ್ಶನ್ ಏನಂದ್ರೆ ಇವಾಗ ಜೀಪಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲರೂ ಸೆಟ್ಲ್ ಆದ್ಮೇಲೆ ಬಂದು ಆಯ್ತು ನಾನು ಇಲ್ಲಿ ನಿಂತ್ಕೋತೀನಿ. ಯಾಮಿ ಯಾಮಿ ಸಾಂಗ್ ಅಲ್ಲಿ ಒಂದೊಂದ್ಸಲಿ ಒಬ್ಬೊಬ್ರು ಕಾರ್ ಓಡಿಸಿದ್ವಿ, ಜೀಪ್ ಓಡಿಸಿದ್ವಿ. ಸೊ ಈ ಯೂಸ್ ಟು ಟೇಕ್ ದ ಪ್ಲೇಸ್, ನೀವೆಲ್ಲ ಕೂತ್ಕೊಳ್ರಿ ಗುರು, ನೀವು ಎಲ್ಲಿ ಬೇಕೋ ನಾನು ಬಿಟ್ಬಿಡು, ನಾನು ನಿಂದೆ ಅಂತ. ಸೊ ಎಲ್ಲಿ ಜಾಗ ಇರುತ್ತೆ ಅಲ್ಲೋಗಿ ಯೂಸ್ ಟು ಗೆಟ್ ಅಡ್ಜಸ್ಟೆಡ್. ಅದೊಂದು ಲಾಂಗ್ ರೋಡ್ ಇದೆಯಲ್ಲ ಸರ್, ಆ ಸಾಂಗ್ ಅಲ್ಲಿ ಜಂಪ್ ಕಟ್ ತರ ಹಿಂಗ್ ಬರುತ್ತೆ. ಸೊ ಒಂದ್ಸಲ ನೀವು ಡ್ರೈವ್ ಮಾಡ್ತಿದ್ರೆ, ಒಂದ್ಸಲ ನೀವು ಎಲ್ರು ಪೊಸಿಷನ್ ಇಂಟರ್ಚೇಂಜ್ ಆಗಿರುತ್ತೆ. ಅದು ಇಲ್ಲ ಮತ್ತೆ ಇದ್ರ ಮೇಲೆ ಹಚ್ಚಿದಪ್ಪ, ಇಲ್ಲಿ ಇದು ವಾಟರ್ ಟ್ಯಾಂಕ್ ಇದೆ, ಬಾಚಿನ ಅಂದ್ಬಿಟ್ಟು ಹಿಂಗ್ ನೋಡಿದ್ರೆ ತಲೆ ದುಮ್ ಅಂತ ಇದೆ. ಎಲ್ಲ ಇವರೆಲ್ಲ ಪಾರ್ಕಲ್ಲಿ ಓಡಾಡ್ದಂಗ್ ಓಡಾಡ್ತಾರೆ. ಹೈಟ್ ಫೋಬಿಯಾ ಇದೆ ಸರ್. ಅಯ್ಯೋ ಸಿಕ್ಕಾಬಿಡೆ. ಇಲ್ಲ ಮತ್ತೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಫಸ್ಟೇ ಹೇಳ್ಬಿಡಿದೆ. ಅಂದ್ರೆ ಯೂಶಲಿ ಈಗ ಶೂಟಿಂಗ್ ಅಲ್ಲಿ ಹೆಂಗಾಗುತ್ತೆ, ಈಗ ಒಬ್ಬೊಬ್ಬರು ಒಂದು 10 ಜನ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ಒಬ್ಬರದ್ದು ಮುಗಿತಿದ್ದಂಗೆ ಅವ್ರನ್ನ ಪ್ಯಾಕಪ್ ಮಾಡಿ ಅವ್ರನ್ನ ಕಳಿಸ್ತಾ ಇರ್ತೀವಿ. ಯಾರ್ಯಾರು ಬ್ಯಾಲೆನ್ಸ್ ಇದೆ ಅವ್ರನ್ನ ಮಾತ್ರ ಇಟ್ಕೊಂಡು ಕೊನೆಗೆ ಒಬ್ಬರೇ ಆರ್ಟಿಸ್ಟ್ ನಿಂತಿರ್ತಾರೆ 10 ಜನದಲ್ಲಿ. ಎಲ್ಲಾರ್ದು ಮುಗಿದು ಎಲ್ಲರೂ ಒಟ್ಟೋಗಿದ್ರೆ ಒಬ್ರು. ಬಟ್ ನವಗ್ರಲ್ಲಿ ಹೆಂಗಾಗುತ್ತೆ ಅಂದ್ರೆ ಎಷ್ಟೊಂದು ಸೀನಲ್ಲಿ ದರ್ಶನ್ಗೆ ಡೈಲಾಗ್ ಇರ್ತಾ ಇರಲ್ಲ, ಎಷ್ಟೊಂದು ಸೀನಲ್ಲಿ ಸುಜನ್ಗೆ ಡೈಲಾಗ್ ಇರ್ತಾರಲ್ಲ, ಎಷ್ಟೊಂದು ಸೀನ್ ತರುಣ್ಗೆ ಇರ್ತಾ ಇರಲ್ಲ, ಎಷ್ಟೊಂದು ಸೀನಲ್ಲಿ ವಿನೋದ್ಗೆ ಇರ್ತಾರಲ್ಲ. ಬರೀ ಅದನ್ನ ನಾವು ಸಿನಿಮಾ ಲ್ಯಾಂಗ್ವೇಜ್ ಸೆಟ್ ಪ್ರಾಪರ್ಟಿ ಅಂತೀವಿ, ಏನು ಡೈಲಾಗ್ ಇಲ್ಲ ಸುಮ್ಮನೆ ನಿಂತಿರೋದು. ಸೊ ಆ ಥರ ಇದ್ರು ಪ್ಯಾಕಪ್ ಹೇಳೋರ್ಗು ಎಲ್ಲರೂ 9 ಜನನು ಸೆಟ್ಟಲ್ಲಿ ಇರೋರು. ಇಲ್ಲ ನಾನು ಮುಗಿತಾ ನಾನು ಹೋಗ್ಬೋದಾ ಹೇಳ್ತಾ ಇರಲಿಲ್ಲ. ಮತ್ತೆ ಎಲ್ಲರದು ಒಟ್ಟಿಗೆ ಮೇಕಪ್ ತೆಗೆದು ಎಲ್ಲ ಒಂದೇ ಕಾರಲ್ಲಿ ಶೂಟಿಂಗ್ ಸ್ಪಾಟಿಂದ ಹೋಗೋರು. ಸೊ ಅಂದ್ರೆ ಅಷ್ಟು ನನಗಲ್ಲಿ ತೆಗಿಬೇಕಾದ್ರೆ, ಇಲ್ಲ ನಾನು ಈ ಥರದೊಂದು ಶಾರ್ಟ್ ಬೇಕು. ಯೂಶಲಿ ಏನಾಗುತ್ತೆ, ಒಬ್ರು ತೆಗೆದು ಕಳಿಸ್ಬಿಟ್ರೆ ಆಮೇಲೆ ಒಂದು ಶಾರ್ಟ್ ಬೇಕು ಅನ್ಸುತ್ತೆ. ಇವು ಎಲ್ಲಪ್ಪ ಇಲ್ವಲ್ಲ ಇಲ್ಲ ಹಾಗೆ ಸೀನಲ್ಲಿ ಎಡಿಟಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಕಾದ್ರೆ ನಮಗೂ ಹೋಗಿ ಕಿತ್ತು ಗುಡ್ಡೆ ಹಾಕೋ ಕೆಲಸ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಯಾಕಂದ್ರೆ ಇರ್ತಾ ಇದ್ದೆ ಇವ್ರಗಳ ಜೊತೆ. ನಾನು ರೂಮಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅಟ್ಟೆ ಹೊಡಿತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಅದು ಈಗಿನ ಟೈಮಲ್ಲಿ ಒಂದ್ ಶಾರ್ಟ್ ಕಟ್ ಅಂದ ತಕ್ಷಣ ಎಲ್ಲರೂ ಕ್ಯಾರವಾನ್. ಇನ್ನೊಂದು ಗೊತ್ತಾ ನಿಮ್ಗೆ, ಕ್ಯಾರವಾನ್ ತರಿಸಿರ್ಲಿಲ್ಲ. ಕ್ಯಾರವಾನ್ ಬೇಡ ಅಂತ ಇಲ್ಲ, ಇತ್ತು ಅಂದ್ರೆ ತರಿಸ್ಬೋದಿತ್ತು. ದರ್ಶನ್ ಅವ್ರ ಮನ್ಸ್ ಮಾಡಿದ್ರೆ ತರಿಸ್ಬೋದಿತ್ತು. ಅಪ್ಪ ನಾನ್ ಸ್ಟಾರ್ ಗುರು, ನಿಮ್ಗೆ ಎಲ್ರಿಗಿಂತ ನಾನ್ ಸ್ಟಾರ್, ನಾನು ತರಿಸ್ಬೋದು, ನನಗ್ ಸಪ್ರೇಟ್. ಅದು ಮಾಡ್ಲೇ ಇಲ್ಲ ಅವರು. ಎಲ್ಲರೂ ಒಟ್ಟಿಗೆ ನಮ್ ಬೇಡ, ನಾನು ಅಲ್ಲೇ. ಅವಾಗಲ್ಗಿಂತ ದೊಡ್ಡ ಸ್ಟಾರ್ ಇವಾಗ್ಲೂ ಆತರ ನಡ್ಕೊಂಡಿರೋದು ಚಾನ್ಸ್ ಇಲ್ಲ. ನಮ್ದ ಕಸ್ಟಮೈಸ್ಡ್ ಬಸ್ಸಲ್ಲೇ ಸೆಟ್ಲ್ ನಾವು. ಬಸ್ಸಲ್ಲೂ ನೀನು ಚೆನ್ನಾಗಿ ಕಾಣಿಸ್ಲ ಇವತ್ತು ಮಾತ್ರ. ಅವರು ಹೈಟ್ ಫೋಬಿಯಾ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ, ನೀವು ಒಂದ್ ಸೀನ್ ಅಲ್ಲಿ ಬಂಡೆ ಅದು ಹಿಂಗಲ್ಲ ಹಿಂಗಿದೆ, ನೆನ್ಪಿದ್ಯಾ ನೀವು ಹತ್ತಿರ? ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭಯ ಆಗ್ಲಿಲ್ವಾ ನಿಮ್ಗೆ? ಇಲ್ಲ ನನ್ಗೆ ಅದು ಪ್ರೊಟೆಕ್ಷನ್ ಇತ್ತು ಅಂತ ಧೈರ್ಯ ಆಯ್ತು? ಹಾರ್ನೆಸ್ ಎಲ್ಲ ಆಯ್ತಮ್ಮ. ನಂಗೆ ಯೂಶಲಿ ಸ್ವಲ್ಪ ಭಯ ಅಂತ ಹೇಳಿ. ಇಲ್ಲ ಬಟ್ ತುಂಬಾ ರಿಸ್ಕ್ ಇತ್ತು ಆ ಶಾರ್ಟ್. ಬಟ್ ಅದು ಮೇಜರ್ ಆಗಿ ಫಸ್ಟ್ ಏನಾದ್ರು ಕೆಳಗಡೆ ಹೋಗೋರ್ಗು ಸೇಫ್ಟಿ ಹಾರ್ನೆಸ್ ಇತ್ತಲ್ಲ, ಬಿಚ್ಕೊಡ್ತೀರ ಆಯ್ತು ಬಿಡಿ ನಿಮ್ ಇಷ್ಟ ಮಾಡ್ಕೊಳ್ಳಿ. ಅಲ್ಲ ಅಲ್ಲಿ ಹೈಟ್ ಅಲ್ಲಿ ಹೋದಾಗ ಕ್ಯಾಮ್ರಾ ಇರೋ ಕಡೆ ನಾನು ಹೋಗಿಲ್ಲ. ನನಗೂ ಸುಜಂತ್ರನೇ ಹೈಟ್ ನಾನು ಅರ್ಧದಲ್ಲೇ ನಿಂತ್ಕೊಬಿಟ್ಟೆ, ನಾನು ಬರಲ್ಲ ಅಂತ. ಸೊ ಅಲ್ಲಿ ಫೈಟ್ ಮಾಸ್ಟ್ರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರುಗಳೇ ಇದ್ದಿದ್ದು. ಈಗ ನಮ್ಮ ರಾಯಲ್ದು ಕ್ರಿಯೇಟಿವ್ ಹೆಡ್ ಅನಿಲ್, ಅವರೆಲ್ಲ ಅಲ್ಲಿಂದ ಅವರೇ ಶೂಟ್ ಮಾಡಿದ ಆ ಸೀನ್ ಎಲ್ಲ. ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನಿಮ್ಮ ಎಪಿಸೋಡ್ ನೋಡ್ತಾ ಇದ್ದೆ. ಅದರಲ್ಲಿ ನೀವು ಒಂದು ಎಕ್ಸ್ಕ್ಲೂಸಿವ್ ಆಗಿ ನವಗ್ರಹ ಬಗ್ಗೆ ಒಂದು ಲೈನ್ ಹೇಳ್ತೀರಾ. ಅಂದ್ರೆ ಫ್ಯೂಚರ್ಲಿ ನನ್ನ ಮಗಂಗೆ ಅವನ್ನ ಅಪ್ಪ ನಿನ್ ಮೂವೀಸ್ ಎಲ್ಲ ತೋರ್ಸು ಅಂತ ಕೇಳಿದಾಗ ನಾನು ನವಗ್ರಹ ಮೂವಿನ ಮಿಸ್ ಮಾಡದೆ ಅವ್ನಿಗೆ ತೋರಿಸ್ಬೇಕು ಅಂತ ನೀವು ಹೇಳಿದ್ದೀರಾ. ಸೊ ವಾಟ್ ಮೇಡ್ ಯು ಟು ಥಿಂಕ್ ನವಗ್ರಹ ಅಷ್ಟು ಸ್ಪೆಷಲ್ ನಿಮ್ಮ ಎಂಟೈರ್ ಕೆರಿಯರ್ ಅಲ್ಲಿ ಅಂತ? ಒಂದು ನನಗೆ ಈ ಮಾತು ನಾನು ಕಲ್ತಿದ್ದು ನಮ್ಮ ಅಪ್ಪನಿಂದ. ನಮ್ಮಪ್ಪ ಯಾವಾಗಲೂ ಹೇಳೋರು, ನೀವು ನಿಮ್ಮ ಜೀವನದಲ್ಲಿ ಏನು ಅಚೀವ್ ಮಾಡಿದ್ದೀರಾ ಅಂದ್ರೆ ಒಂದು ಸಪ್ತಾಹ ಮಾಡ್ಬೋದು, ಅಷ್ಟಾದ್ರೂ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ಅಂತ. ಅಂದ್ರೆ ಒಂದು ವಾರ ಒಂದು ನನ್ನ ಬೆಸ್ಟ್ ಸಿನಿಮಾಸ್ ತೋರಿಸ್ಬೋದು ಅಂತ. ನನಗೂ ಅದೊಂದು ಆಸೆ ಇತ್ತು. ನಾನು ಹೇಳಿದೆ, ನನಗೂ ಅದೊಂಥರ ಒಂದು ಸಪ್ತಾಹ ಮಾಡುವಷ್ಟು 7 ಸಿನಿಮಾಗಳು ಮಾಡಿದಾಗ ಅಟ್ಲೀಸ್ಟ್ ಒಂದು ವಾರದಲ್ಲಿ ನಮ್ಮ ಹೆಸರು, ನಾವು ಹೋದ್ಮೇಲೂ ಒಂದು ವಾರ ನಮ್ಮ ಹೆಸರು ಉಳಿಯುತ್ತೆ ಅಂತ. ಸೊ ಆ ಲಿಸ್ಟಲ್ಲಿ ನನಗೆ ಫಸ್ಟ್ ಇರೋದಂದ್ರೆ ನವಗ್ರಹನೇ. ಯಾಕಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಅ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ವಿಚ್ ವಾಸ್ ಸಕ್ಸಸ್ಫುಲ್,
ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ಇನ್ ಅವರ್ ಕೆರಿಯರ್ಸ್ ವಿಚ್ ಬಿಕೇಮ್ ವಂಡರ್ಫುಲ್. ಸೊ ಹಾಗಾಗಿ ಅದನ್ನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅಂಡ್ ನವಗ್ರಹ ಸರ್ಟನ್ಲಿ ಈಸ್ ಅ ಲೈಫ್ ಚೇಂಜರ್ ಫಾರ್ ಮಿ. ಅಲ್ಲಿಂದ ಒಂದು ಗ್ರಾಫ್ ರೇಸ್ ಆಗಿದ್ದು, ಅಲ್ಲಿಂದ ನಾವು ಒಂಥರ ನೋ ಟರ್ನಿಂಗ್ ಬ್ಯಾಕ್ ಅಂತಾರಲ್ಲ, ಸೊ ಟಚ್ ವುಡ್. And the thought ಅಲ್ವಾ, the mere fact that the most precious thing ಅಂಬಾರಿನ ಕದಿಯೋದು ಹೆಂಗ್ ಯೋಚನೆ ಮಾಡಿದ್ರು ಅಂತ ಇವನ್ ಟಿಲ್ ದಿಸ್ ಡೇಟ್ ನಂಗೆ ಯಾವಾಗ್ಲೂ ಅದೇ ಕ್ವೆಶ್ಚನ್ ಇರುತ್ತೆ, ಹೆಂಗ್ ಸರ್ ಯೋಚನೆ ಮಾಡಿದ್ರಿ ಇದನ್ನ ಅಂತ. ನಾವು ನವಗ್ರಹ ಸ್ಟೋರಿ ಮಾಡ್ಕೊಂಡು ಸ್ಕ್ರೀನ್ ಪ್ಲೇಗೆಲ್ಲ ಕೂತಾಗ ಅದರಲ್ಲಿ ತರುಣ್ ನನಗೆ ಅಸಿಸ್ಟ್ ಮಾಡಿದ ಸ್ಕ್ರೀನ್ ಪ್ಲೇಗೆ. ಬಟ್ ಇದು ತುಂಬಾ ಸರ್ ಆ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಲೈಕ್ ಇವತ್ತಿಗೂ ಅದು ನೋಡಿದ್ರೆ ಫ್ರೆಶ್ ಅಂತ ಅನ್ಸುತ್ತೆ. ಇಟ್ ಲುಕ್ಸ್ ಈ ಏಜ್ ಸಿನಿಮಾ ತರ. ಅಂಡ್ ಇವಾಗೆಲ್ಲ ಮನಿ ಹೈ ಸಿನಿಮಾಸ್ ಅಂತ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ, ಎಲ್ಲ ವೆಬ್ ಸೀರೀಸ್ ಬರ್ತಾ ಇದೆ. ಬಟ್ ಆ ಟೈಮಲ್ಲೇನೆ ಲೈಕ್ ಅಷ್ಟು ಹೆಡ್ ಆಗಿ ಥಿಂಕ್ ಮಾಡಿ ಅಂಡ್ ಎಕ್ಸಿಕ್ಯೂಷನ್ ಆಲ್ಸೋ ಒಂದು ಕಾರ್ ಎಲ್ಲ ತರಿಸಿ ಅದೆಲ್ಲ ಒಳಗಡೆ ಎಲ್ಲ ಹಿಂಗ್ ಕ್ಯಾಪ್ಚರ್ ಮಾಡಿ. ಸೊ ಇಟ್ ವಾಸ್ ಲೈಕ್ ಒಂದು ಧೂಮ್ ಸೀರೀಸ್ ತರ ಇತ್ತು ಸರ್. ಇಲ್ಲ, ಅದೇನಾಯ್ತು ಅಂದ್ರೆ ನಾವು ಸ್ಕ್ರೀನ್ ಸೀರೀಸ್ ನಮ್ದು ಅದು ಸ್ಕ್ರೀನ್ ಪ್ಲೇ ಎಲ್ಲ ನಾವು ಮಾಡ್ಕೊಂಡ್ಮೇಲೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆಲೆ ತುಂಬಾ ಹೋಮ್ವರ್ಕ್ ಮಾಡಿದ್ವಿ. ಇಲ್ಲ ಈ ಥರದೇ ಬೇಕು, ಮತ್ತೆ ಅದರಲ್ಲಿ ನೀವೀಗ ಹೇಳಿದ್ರಲ್ಲ ಒಳಗಡೆ ಸುರಂಗದಲ್ಲಿ ಜೀಪ್ ಹೋಗೋದು, ಅದು ನಾವು ಮಲೇಷ್ಯಾದಿಂದ ತರಿಸಿದ್ವಿ. ಯಾಕಂದ್ರೆ ಅದು ಪವರ್ ಜಾಸ್ತಿ ಬೇಕು, ನುಗ್ಗಬೇಕು ಅದ್ರೊಳಗೆಲ್ಲ ಹೋಗೋಕ್ಕೆ ಅಂತ. ಇಲ್ಲೆಲ್ಲ ಅಷ್ಟು ಪವರ್ಫುಲ್ ಇರೋ ಅಂತ ಟಾಯ್ ಸಿಕ್ಕಿರ್ಲಿಲ್ಲ, ನಾವು ಅದು ಮಲೇಷ್ಯಾದಿಂದಾನೇ ಅದನ್ನ ತರಿಸಿ. ಸೊ ತುಂಬಾ ಹೋಮ್ವರ್ಕ್ ಫಸ್ಟೇ ಆಗೋಗಿತ್ತು. ಅಂದರೆ ಯಾಕಂದರೆ ಸ್ಟೋರಿ ನಾನು ಸೆಕೆಂಡ್ ಇಯರ್ PUC ಇದ್ದಾಗ ಸ್ಟೋರಿ ಲೈನ್ ಫ್ಲ್ಯಾಶ್ ಆಗಿತ್ತು ನನಗೆ. ಸೊ ಅವಾಗಿಂದ ಆ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಐ ವಾಸ್ 29. ಆಲ್ಮೋಸ್ಟ್ ಒಂದು 16 years ನನ್ನ ತಲೆಯಲ್ಲಿ ಆ ಕತೆ ಬೆಳಿತಾನೆ ಇತ್ತು. PUC ಇಂದಾನೆ ನನ್ಗೆ ಇವಾಗ ಅರ್ಥ ಆಗ್ತಿರೋದು ಯಾಕೆ ನಾಗಿಗೆ ಆಕ್ಟಿಂಗ್ ಎಡಿಟಿಂಗ್ ಅಂದಿದ್ದು. ಯಾಕೆ ಆಕ್ಟಿಂಗ್ ಆಗಿರೋದಕ್ಕೆ ಸೇಫು, ಆಕ್ಟಿಂಗ್ ಎಡಿಟಿಂಗ್ ಮಾಡ್ಬಿಟ್ಟಿದ್ರೆ ನಮ್ಮನ್ನೆಲ್ಲ ಎಡಿಟ್. ವರ್ಷ ಆಗ್ತಿದ್ದಂಗೆನೆ ಸರ್ ನವಗ್ರಹ ಈ ಟೈಮ್ ಬರ್ಬೇಕಿತ್ತು ಸರ್, ಇನ್ನೂ ಚೆನ್ನಾಗಿರೋದು, ಈ ಟೈಮ್ ಬರ್ಬೇಕಿತ್ತು ಇನ್ನೂ ಚೆನ್ನಾಗಿರೋದು. ಆ ಸ್ಕೂಲ್ ಬಸ್ಸಲ್ಲಿರೋ ಎಲ್ಲಾ ಮಕ್ಕಳು ಟೋನಿ 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 ಅಂದ್ರು, ಟೋನಿ ಅಂಕಲ್ ಅನ್ಕೊಂಡು. ಅದು ಮೋಸ್ಟ್ಲಿ ಡ್ರೈವರ್ ಹೆಸರು ಟೋನಿ ಇರಬೇಕು. ಅಟ್ಲೀಸ್ಟ್ ಇದರ ಟ್ರೈ ಮಾಡೋಣ ಅಂತ ಗಾಡ್ ವಾಸ್ ಕೈಂಡ್ ವಿತ್ ಇದು ಡೈರೆಕ್ಷನ್ ನಲ್ಲಿ. ಅಲ್ಲ, ಬರೀ ಟ್ರೈ ಮಾಡೋಣ ಅಂತ ಈ ರೇಂಜ್ಗೆ ಇದೇ ಮಾಡಬೇಕು ಅಂತಿದೆ. ಯಾವ ರೇಂಜ್ಗೆ ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾಡಿದ್ರೆ ಜೀವನ ಪೂರ್ತಿ ದುಡ್ಡು ಹೋದ ತಕ್ಷಣ ಎಕ್ಸೈಟ್ ಆಗ್ಬಿಡು. ನವಗ್ರಹ ಡೈಲಾಗ್ಸ್ ಜಸ್ಟ್ 9 days ಅಲ್ಲಿ ಬರುತ್ತೆ. ತುಂಬಾ ಜನ ಗೊತ್ತಿದೆಯೋ ಗೊತ್ತಿಲ್ವೋ, ಐ ಥಿಂಕ್ ನವಗ್ರಹನೇ ಒಂದು ಡೆಬ್ಯೂ ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ ಯಾವಾಗಲೂ ದಿನಕರಿಗೆ. ದಟ್ ವಾಸ್ ಅದೇ ಫಸ್ಟ್ ಫಿಲಮ್ ಆಗಬೇಕು ಅಂತ. 16 ವರ್ಷದ ಮುಂಚೆ ನಾವೆಲ್ಲ ಶೂಟಿಂಗ್ ಮಾಡುವಾಗ ನಾವು ಎಲ್ಲರೂ ಈ ಪೊಸಿಷನ್ ಅಲ್ಲಿ ಇವತ್ತು ಇರ್ತೀವಿ ಅಂತ ನಾವು ಯಾರು ಬಹುಶಃ ಇಮ್ಯಾಜಿನ್ನೇ ಮಾಡಿರ್ಲಿಲ್ಲ.